ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಾಕ್ಟರ್ ಆನಂದ್ ಕೃಷ್ಣ ಅವರು ರಿಪೋರ್ಟ್ ಕೊಟ್ಟಿರೋದು ಕಾಂಚನ ತಾಯಿ ಆಗೋದೇ ಇಲ್ಲ ಅಂತ. ಅದು ಸುಳ್ಳು ಅಂತನಾ? ಒಂದು ವೇಳೆ ಕಾಂಚನ ತಾಯಿ ಆಗೋದಾದರೆ ಅಂತಹ ಸುಳ್ಳು ಯಾವ ಸುಖ ತರ್ತಿದೆ? ಇಲ್ಲ ಡಾಕ್ಟ್ರೆ, ವಿನುತಾ ಪ್ರೆಗ್ನೆಂಟ್ ಅಲ್ಲ. ಡಾಕ್ಟ್ರು ಕೊಟ್ಟಿರೋ ರಿಪೋರ್ಟು ಸತ್ಯನೇ. ವಾಟ್? ನಿಮ್ಮ ಮಾತು ತುಂಬ ಗೋಚಲಾಗಿದೆ. ಸತ್ಯ ಏನು ಅಂತ ನಾನು ಹೇಳ್ತೀನಿ ಡಾಕ್ಟ್ರೆ. ಇದೊಂದು ಮಾನಸಿಕ ಸ್ಥಿತಿ. ನಮ್ಮ ಮೆಡಿಕಲ್ ಟರ್ಮ್ಸ್ನಲ್ಲಿ ಇದನ್ನು ನೋಷನಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ತಾನು ಗರ್ಭಿಣಿ ಆಗಿದ್ದೀನಿ ಅಂತ ಬಲವಾಗಿ ನಂಬಿದ್ರೆ ಆಗ ಆಕೆಗೆ ನಿಜವಾಗ್ಲೂ ಗರ್ಭಿಣಿಯ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಅದೇ ಈ ತಲೆ ಸುತ್ತು, ಬೆಳಗಿನ ನಿದ್ದೆ, ವಾಂತಿ ಎಕ್ಸೆಟ್ರಾ ಎಕ್ಸೆಟ್ರಾ. ದೊಡ್ಡ ರಿಸ್ಕ್ ತೊಗೊಳ್ತಿದ್ದೀರ ಸಾವಿತ್ರಿ. ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಆಮೇಲೆ ನಿಮ್ಮ ತಲೆ ಮೇಲೆ ಬರೋದು. 9 ತಿಂಗಳು ಹಾಗೆ ಬಿಡೋದಕ್ಕಾಗತ್ತಾ? ಅವಳಿಗೆ ಖಂಡಿತವಾಗ್ಲೂ ಹುಚ್ಚು ಹಿಡಿಯತ್ತಷ್ಟೇ. ತುಂಬಾ ಶಾಕ್ ಆಗೋ ಚಾನ್ಸಸ್ ಇದೆ. ಅಷ್ಟು ತಿಂಗಳು ತಾನು ಕಟ್ಕೊಂಡಿರೋ ಕನಸು ಒಡೆದಾಗ ಮೆಂಟಲಿ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆಯೂ ಇದೆ. ಹಾಗಾಗಿ ಈಗಲೇ ಅವಳನ್ನು ಯಾವುದಾದ್ರು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸಿ ಆ ಭ್ರಮೆಯಿಂದ ಅವಳು ಹೊರಗಡೆ ಬರೋ ಹಾಗೆ ಮಾಡೋದು ತುಂಬ ಒಳ್ಳೆಯದು. ನೋಷನಲ್ ಪ್ರೆಗ್ನೆನ್ಸಿ ಸಿಂಡ್ರೋಮ್ ಅದು ತುಂಬ ಅಪರೂಪದ ಕಾಯಿಲೆ. ಕಾಂಚನಾಗೆ ತುರ್ತಾಗಿ ಚಿಕಿತ್ಸೆ ಕೊಡಿಸ್ಬೇಕು. ಕಾಂಚನಾಗಿ ಈ ರೀತಿ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಒಂದು ಹೆಣ್ಣು ತನ್ನ ಜೀವನ ಸಾರ್ಥಕ ಆಗೋದೆ ತಾಯಿ ಆಗೋದ್ರಲ್ಲಿ ಅಂತ ನಂಬಿರ್ತಾಳೆ. ಈಗ ಹೇಳಿ ಡಾಕ್ಟ್ರೆ, ಸತ್ಯ ಹೇಳೋ ನೆಪದಲ್ಲಿ ಒಂದು ಜೀವನ ನರಳಿಸ್ಬೇಕಾ? ಇಲ್ಲ ಸಾವಿತ್ರಿ, ನೀವು ಹೇಳಿದಾಗೆ ಸುಖ ಕೊಡೋ ಸುಳ್ಳು ವಾಸಿ, ಆದರೆ ಅದು ತುಂಬ ದಿನ ಉಳಿಯಲ್ಲ. ಗೊತ್ತು ಡಾಕ್ಟ್ರೆ, ಆದರೆ ಅದು ಕುಸಿಯೋ ಮುನ್ನ ಬೇರೆ ವ್ಯವಸ್ಥೆ ನಾನು ಮಾಡ್ತೀನಿ. ಏನಾದರೂ ಸಹಾಯ ಬೇಕಾದರೆ ಹೇಳಿ ಸಾವಿತ್ರಿ. ಖಂಡಿತ ಡಾಕ್ಟ್ರೆ, ಆದರೆ ನಿಮಗೆ ತಿಳಿದಿರೋ ಸತ್ಯನ ದಯವಿಟ್ಟು ಬೇರೆಯವ್ರಿಗೆ ತಿಳಿದ ಹಾಗೆ ನೋಡ್ಕೊಳ್ಳಿ. ಮುಂದೆ ನಿಮ್ಮಿಂದ ತುಂಬ ದೊಡ್ಡ ಸಹಾಯ ಆಗಬೇಕಾಗಿದೆ. ಓಕೆ ಅಮ್ಮ, ಥ್ಯಾಂಕ್ ಯು. ಭಾವ ಕರ್ಸಿರೋ ಡಾಕ್ಟರ್ಸ್ ಎಲ್ಲ ಬಂದ್ಬಿಟ್ಟಿದಾರ? ಯಾಕೆ ಹೀಗೆ ಮಾಡ್ತಾ ಇದಾರೆ ಭಾವ? ಡಾಕ್ಟರ್ಸ್ ಎಲ್ಲ ಬಂದ್ಬಿಟ್ರ ಅಕ್ಕ? ನನಗೆ ತುಂಬ ಭಯ ಆಗ್ತಾ ಇದೆ ಅಕ್ಕ. ಕಾಫಿ. ನಾನೇ ನನ್ನ ಕೈಯಾರೆ ಮಾಡಿದ್ದು ನಿನಗೋಸ್ಕರ. ಕಾಫಿ ಕೊಟ್ಟು ಫುಸ್ಲಾಯಿಸಿ ಟೆಸ್ಟಿಗೆ ಕರ್ಕೊಂಡು ಹೋಗ್ಬೋದು ಅಂತನಾ? ನನ್ನನ್ನು ಕ್ಷಮಿಸ್ಬಿಡು ಕಾಂಚನ. ನನ್ನ ಮನಸ್ಸು ಗಾಡಿ ಇಂಜಿನ್ ಥರ ಒಂದೊಂದು ಕಿತ ಸೀಸ್ ಆಗಿಬಿಡ್ತದೆ. ಯಾವ ಡಾಕ್ಟ್ರು ಬರಲ್ಲ, ಯಾವ ಟೆಸ್ಟ್ಗಳು ನಡೆಯಲ್ಲ. ನಿನಗೆ ಮಗು ಹಾಗೆ ಆಗುತ್ತೆ. ನಿನ್ನ ಸೀಮಂತನ ನಾನೇ ದಾಮ್ ಧೂಮ್ ಅಂತ ಮಾಡ್ತೀನಿ. ಇರಿ, ನನ್ನ ಮಗು ಕೈಗೆ ಬರಲಿ, ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರಿ. ಓಹೋ, ಸುಪಾರಿ ಕೊಡ್ತೀರೇನೋ? ಸುಪಾರಿ ಇಪಾರಿ ಏನು ಕೊಡಲ್ಲ, ಚೆನ್ನಾಗಿ ಕಿವಿ ಹಿಂಡಿಸ್ತೀನಿ. ಹಂಗೆಲ್ಲ ಮಾಡ್ಬಿಟ್ಟಿ ಅಮ್ಮ. ಆಮೇಲೆ ಮೊದಲೇ ಕಿವಿ ಬೋ ನೋವಾಗೈತೆ. ನಿಮ್ಮ ಅಕ್ಕ ಸಾವಿತ್ರಿ ಕಿವಿ ಹಿಂಡಿ ಹಿಂಡಿ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳು ನಂದಿತಾ ನಂದಿತಾ. ಮಾತ್ಯಾರೆ ಕಂಚನ, ಅಣ್ಣನ ಸ್ಥಾನ ಕೊಟ್ಟಿದ್ಯಾ, ನಾನೇ ಕಾಫಿ ಕೊಡಿಸ್ಲಾ? ಥ್ಯಾಂಕ್ಸ್ ಭಾವ. ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದಾಗಿದೆ ನನ್ನ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿ ನಿನ್ನ ತಾಯಿ ಆಗಲ್ಲ ಅಂತ ವಿನುತಂಗೆ ಹೇಳ್ಬಿಡ್ಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಆದರೆ ಸಮಯ ಮೀರಿ ಹೋಗಿದೆ. ಮಗು ಆಗೇ ಆಗುತ್ತೆ ಅನ್ನೋ ತೀವ್ರವಾದ ಸಂತೋಷ ಅವಳನ್ನ ಆವರಿಸ್ಕೊಂಡ್ಬಿಟ್ಟಿದೆ. ನಾನು ಎಷ್ಟು ಮುಚ್ಚಿಟ್ರು ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಗೊತ್ತಾದಾಗ ಅವಳ ಪರಿಸ್ಥಿತಿ, ಅವಳ ಪ್ರತಿಕ್ರಿಯೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ, ಏನು ಅಪಾಯ ಮಾಡ್ಕೊಂಡು ಬಿಡ್ತಾಳೋ ಗೊತ್ತಿಲ್ಲ. ನೋಡು,
ಇದೆಲ್ಲದರಿಂದ ನೀನೇ ನನ್ನನ್ನು ಪಾರು ಮಾಡಬೇಕು, ವಿನುತನ್ನ ಕಾಪಾಡಬೇಕು. ಎಲ್ಲ ನಿನಗೆ ಬಿಟ್ಟಿದ್ದೀನಿ. ಅತ್ತೆ ಅತ್ತೆ ಅಕ್ಕ ಅಕ್ಕ. ಸಾವಿತ್ರಿ, ಯಾಕತ್ತೆ ಇವಳು ಹೀಗೆ ಕೂಗ್ತಾ ಇದ್ದಾಳೆ? ಏನಾಗಿರ್ಬೋದೆ? ಬಾ ನೋಡೋಣ. ಟಂಟಡಾನ್. ಏನಾಯ್ತಮ್ಮ ಕಾಂಚನ, ಯಾಕ ಕೂಗ್ದೆ? ಡಾಕ್ಟ್ರು ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿ ಇವತ್ತಿಗೆ 1 ತಿಂಗಳಾಯ್ತಲ್ಲ ಅತ್ತೆ. ನನ್ನ ಹೊಟ್ಟೆಲಿ ಮಗು ಬೆಳವಣಿಗೆ ಶುರುವಾಗಿದೆ. ನೋಡಿ, ಹೊಟ್ಟೆ ಬಂದಿದೆ. ಇದೊಂದು ಮಾನಸಿಕ ಸ್ಥಿತಿ. ನಮ್ಮ ಮೆಡಿಕಲ್ ಟರ್ಮ್ಸ್ನಲ್ಲಿ ಇದನ್ನು ನೋಷನಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ತಾನು ಗರ್ಭಿಣಿಯಾಗಿದ್ದೀನಿ ಅಂತ ಬಲವಾಗಿ ನಂಬಿದ್ರೆ ಆಗ ಆಕೆಗೆ ನಿಜವಾಗ್ಲೂ ಗರ್ಭಿಣಿಯ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಅದೇ ಈ ತಲೆ ಸುತ್ತು, ಬೆಳಗಿನ ನಿದ್ದೆ, ವಾಂತಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೋಸ್ಕರ ನಮ್ಮನ್ನು ಕೂಗಿದ್ಯಾ ಕಾಂಚನ? ನಿನ್ಗೇನಾಯ್ತೋ ಏನೋ ಅಂತ ನಮ್ಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಅತ್ತೆ, ನನಗೆ ತುಂಬ ಸಂತೋಷ ಆಗ್ತದೆ. ನನ್ನ ಹೊಟ್ಟೆಲಿ ಮಗು ಬೆಳವಣಿಗೆ ಆಗ್ತದೆ. ಈ ವಿಷಯನ ಪ್ರತುಗ್ ಹೇಳೋಣ ಅಂತ ಫೋನ್ ಮಾಡಿದೆ, ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಮ್ಮ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು, ಒಂದು ಲೈನ್ ಸಿಗುತ್ತೆ. ಬೇಜಾರಲ್ಲತ್ತೆ, ಯಾಕೋ ಒಂಥರ ಹೊಟ್ಟೆ ನೋವು ಆಗ್ತಾ ಇದೆ, ನಡೆಯೋಕ್ಕೆ ಆಗ್ತಿಲ್ಲ, ತುಂಬ ಸುಸ್ತಾಗ್ತಾ ಇದೆ. ಅಕ್ಕ, ನಿಮಗೂ ಹೀಗೆ ಆಗ್ತಾ ಇತ್ತಾ? ಅಕ್ಕ, ನಿಮ್ಮನ್ನೇ ಕೇಳ್ತಾ ಇರೋದು. ಏನು? ಯಾವ ಲೋಕದಲ್ಲಿದ್ರಿ? ದೇವ್ರೆ, ನನಗೆ 7ನೇ ತಿಂಗಳಿಗೆ ಡೆಲಿವರಿ ಆಗೋಗಿ ಮಾಡಪ್ಪ. ಕಾಂಚನ, 7ನೇ ತಿಂಗಳಿಗೆ ಮಗು ಆಗಬಾರ್ದಮ್ಮ, ತುಂಬ ಪ್ರಾಬ್ಲಮ್ ಆಗುತ್ತೆ. ಡೆಲಿವರಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ, ನನ್ನ ಮಗುನ ನಾನು ಯಾವಾಗ ನೋಡ್ತೀನೋ ಅಂತ ತುಂಬ ಆಸೆ ಆಗ್ಬಿಟ್ಟಿದೆ ಅತ್ತೆ. ನೋಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಡಾಕ್ಟ್ರೆ. 4 ತಿಂಗಳ ಗರ್ಭಿಣಿಗೆ ಎಷ್ಟು ಹೊಟ್ಟೆ ಇರಬೇಕೋ ಅದಕ್ಕಿಂತ ಜಾಸ್ತಿನೇ ಇದೆ. ನಮ್ಮ ಅತ್ತೆ ಹೇಳ್ತಾ ಇದ್ರು, ಮಗು ಬೆಳವಣಿಗೆ ಚೆನ್ನಾಗಿದೆ, ವಿನುತನ ಮುಖದಲ್ಲಿ ಕಳೆ ಬಂದಿದೆ, ಗಂಡು ಮಗುನೇ ಅಂತ. ಹೇಗೆ ದಾರಿ ತಪ್ಪಿಸುತ್ತೆ ನೀವೇ ನೋಡಿ ಸಾವಿತ್ರಿ. ಇಷ್ಟೊಂದು ಬದಲಾವಣೆ ಆಗುತ್ತೆ ಡಾಕ್ಟ್ರೆ? ಹೌದು, ಈ ಜಗತ್ತಿನಲ್ಲಿ ಮನಸ್ಸಿಗಿಂತ ದೃಢವಾದದ್ದು ಇನ್ಯಾವುದೂ ಇಲ್ಲ. ಈಗ ಕಾಂಚನನ್ ವಿಚಾರದಲ್ಲಿ ಆಗಿರೋದು ಅದೇ. ಅವಳು ತಾನು ಗರ್ಭಿಣಿ ಅನ್ನೋ ವಿಚಾರನ ತುಂಬ ಗಟ್ಟಿಯಾಗಿ ಮನಸ್ಸಿನಲ್ಲಿ ಬೇರೂರಿಸ್ಕೊಂಡಿದ್ದಾಳೆ. ಮನಸ್ಸು ದೇಹ ಎರಡೂ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರತ್ತೆ. ಮನಸ್ಸಿಗೆ ಆಘಾತ ಆದರೆ ದೇಹ ವೀಕ್ ಆಗಲ್ವಾ, ಹಾಗೆ. ಈ ಬೆಳವಣಿಗೆ ಎಷ್ಟು ಆಶ್ಚರ್ಯ ಹುಟ್ಟಿಸ್ತಿದೆಯೋ ಅಷ್ಟೇ ಭಯನೂ ಆಗ್ತಿದೆ ಡಾಕ್ಟ್ರೆ. ಮತ್ತೆ ವಾರ್ನ್ ಮಾಡ್ತಾ ಇದ್ದೀನಿ ಸಾವಿತ್ರಿ, ಇದೆಲ್ಲ ಇನ್ನೊಂದು 2 ತಿಂಗಳು ನಡಿಬಹುದು ಅಷ್ಟೇ. ಹೊಟ್ಟೆನಲ್ಲಿ ಗ್ಯಾಸ್ ತುಂಬ್ತಾ ಹೋಗುತ್ತೆ. 9 ತಿಂಗಳ ತನಕ ಇದು ಹೀಗೆ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಆಟ ಮಧ್ಯದಲ್ಲಿ ಯಾವಾಗ ಬೇಕಾದರೂ ನಿಂತು ಬಿಡ್ಬೋದು. ಮನಸ್ಸು ದೇಹ ಎರಡೂ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರತ್ತೆ. ಇಷ್ಟು ದಿನನೇ ಇದೆಲ್ಲ ನಡೆಯುತ್ತೆ ಅಂತ ನಿರ್ದಿಷ್ಟವಾಗಿ ನಾನು ಹೇಳೋದಕ್ಕಾಗೋದಿಲ್ಲ. ಗೊತ್ತಿಲ್ಲ ಡಾಕ್ಟ್ರೆ, ದೇವ್ರಿದ್ದಾನೆ. ಡಾಕ್ಟ್ರೆ, ಗರ್ಭಿಣಿ ಆದಾಗ ತಗೊಳ್ಳೋ ಮಾತ್ರೆಗಳನ್ನ ಕೊಟ್ಟರೆ ಅವಳಿಗೇನು ತೊಂದರೆ ಆಗಲ್ವಾ? ಪ್ರೆಗ್ನೆನ್ಸಿನಲ್ಲಿ ನಾವು ಏನು ಮೆಡಿಸಿನ್ಸ್ ಕೊಡ್ತೀವಿ ಹೇಳಿ? ಐರನ್ನು, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ಸುಸ್ತಾಗದೇ ಇರಲಿ ಅಂತ, ಇದಷ್ಟೇ. ಆದರೆ ಇದೆಲ್ಲ ಹೇಗೆ ಕೊನೆ ಆಗುತ್ತೆ ಸಾವಿತ್ರಿ? ಗೊತ್ತಿಲ್ಲ ಡಾಕ್ಟ್ರೆ. ಸಾವಿತ್ರಿ, ನಾನು ಸಜೆಸ್ಟ್ ಮಾಡೋದೇನು ಗೊತ್ತಾ? ಈ ವಿಷಯನೆಲ್ಲ ಡೀಟೇಲ್ ಆಗಿ ಕಾಂಚನಂಗೆ ಎಕ್ಸ್ಪ್ಲೈನ್ ಮಾಡಿ ಇಮಿಡಿಯೇಟಾಗಿ ಒಂದು ಮಗುನ ದತ್ತು ತಗೊಳ್ಳಿ. ಕೊರಗೋದಕ್ಕಿಂತ ಮುಂಚೆನೇ ಅದಕ್ಕೆ ಕಾರಣವಾಗಿರೋ ಕೊರತೆನ ನೀಗಿಸ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ? ಇಲ್ಲ ಡಾಕ್ಟ್ರೆ, ತಾನೇ ಹೆತ್ತ ಮಗು ಅಂತ ಅವಳಿಗೆ ಅನ್ನಿಸ್ಬೇಕು. ಕಮಾನ್ ಸಾವಿತ್ರಿ, ಅದು ಹೇಗೆ ಸಾಧ್ಯ?
ನನಗೂ ಗೊತ್ತಿಲ್ಲ ಡಾಕ್ಟ್ರೆ. ದೇವ್ರಿದ್ದಾನೆ, ಸದ್ಯದಲ್ಲೇ ಇದಕ್ಕೇನಾದರೂ ಒಂದು ದಾರಿ ಹುಡುಕ್ತೀನಿ. ಅತ್ತೆ ಅತ್ತೆ ಏನಮ್ಮ ಕಾಂಚನ? ಅತ್ತೆ ಬೇಗ ಬನ್ನಿ ಪ್ಲೀಸ್. ಹಾ, ಒಂದೇ ನಿಮಿಷ ಬಂದೆ. ಅತ್ತೆ ಬಂದೆಮ್ಮ. ಯಾಕಮ್ಮ? ಏನು ಇದು ಇದು ಯಾಕಪ್ಪ? ಏನಾಯ್ತು? ಏನಾಗ್ತದೆ? ತುಂಬಾ ಹೊಟ್ಟೆ ನೋವ್ತಾ ಇದೆ ಅತ್ತೆ. ಹೌದಾ? ನೀನೇನು ವರಿ ಮಾಡ್ಕೋಬೇಡ, ನಾನು ಹೋಗಿ ಬಿಸಿನೀರಿಗೆ ತುಪ್ಪ ಹಾಕಿ ತರ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅತ್ತೆ, ನನಗೆ ತುಂಬಾ ಹೊಟ್ಟೆ ನೋವ್ತಾ ಇದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೌದಾ? ಸರಿ ಇರು, ಡಾಕ್ಟರ್ ಹತ್ರ ಮಾತಾಡೋಣಂತೆ. ಅವ್ರ ಫೋನ್ ನಂಬರ್ ಇದೆಯಾ? ಅತ್ತೆ ಹಾಸ್ಪಿಟ್ಲ್ ಬಿಲ್ಲಲ್ಲಿ ಇರಬೇಕು. ಹೌದಾ? ಒಂದು ನಿಮಿಷ, ನೀನು ಹಾಗೆ ಹಿಂದೆ ಕೂತ್ಕೋ. ಬಾ, ನಿಧಾನ. ಅತ್ತೆ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಇರಮ್ಮ, ಪ್ಲೀಸ್ ಅತ್ತೆ. ಖಂಡಿತ ಇರು, ನಾನು ಡಾಕ್ಟರ್ನ ಕರಿತೀನಿ. ಹಾಂ, ಅತ್ತೆ ಪ್ಲೀಸ್ ಬೇಗ. ಹಾಂ, ಆಗೋಯ್ತು ಆಗೋಯ್ತು. ಹಾಂ, ಒಂದು 2 ನಿಮಿಷ ತಡ್ಕೊಮ್ಮ. ಅತ್ತೆ ಪ್ಲೀಸ್ ಅತ್ತೆ. ಅಮ್ಮ ಅದೇ ಸಿಕ್ಕಿದ್ರ? ಅಯ್ಯೋ, ಫೋನೇ ಎತ್ಕೊತಾ ಇಲ್ಲಮ್ಮ. ಒಂದು ನಿಮಿಷ ಇರು. ಅತ್ತೆ ನನ್ನ ಕೆಲ ತಡ್ಕೊಳಕ್ ಆಗ್ತಿಲ್ಲ ಅತ್ತೆ. ಅತ್ತೆ ಪ್ಲೀಸ್ ಅತ್ತೆ. ಒಂದು 2 ನಿಮಿಷ ಇರಮ್ಮ. ಇವರು ತುಂಬಾ ಬಿಸಿ ಇದ್ದಾರೆ ಅಂತ ಕಾಣಿಸುತ್ತೆ. ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ಒಂದು 2 ನಿಮಿಷ ಇಲ್ಲೇ ಇರು. ಅತ್ತೆ, please, ಅತ್ತೆ, ಹೆದರ್ಕೋಬೇಡಮ್ಮ, ನಾನು ಈಗಲೇ ಬಂದೆ. ನಾನು ಈಗಲೇ ಬರ್ತೀನಿ. ಅತ್ತೆ ಪ್ಲೀಸ್ ಅತ್ತೆ, ನಾನು ಬಂದೆ. ಹೋಗ್ಬೇಡಿ. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ ಎಲ್ಲಿದ್ಯಮ್ಮ? ಅಯ್ಯೋ, ಅವಳು ಆಗಲೇ ದೇವಸ್ಥಾನಕ್ಕೆ ಹೋದ್ಲಲ್ವಾ, ಇನ್ನು ವಾಪಸ್ಸೇ ಬಂದಿಲ್ಲ ಅನ್ಸುತ್ತೆ. ನಿಂಗೆ ಏನ್ ಮಾಡ್ಲಿ? ನಾನೇ ಕಾರ್ ತೆಗಿಲ್ಲ. ಸತ್ಯ, 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 ಒಂದು ನಿಮಿಷ, ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕಣ್ಣ. ಯಾಕೆ ಏನಾಯ್ತು? ಪಾಪು ಹುಷಾರ ಹೋಗ್ತಾನೆ. ಪಾಪ ಹುಷಾರಾಗಿದ್ದಾಳೆ. ಕಾಂಚನ ನನ್ಗೆ ತುಂಬಾ ಹೊಟ್ಟೆ ನೋವಂತೆ. ಬೇಗನೆ ಬಾ, ನನಗೆ ಸಹಾಯ ಮಾಡು. ಬಂದೆ ಕಾಂಚನ. ನಡಿ, ಡಾಕ್ಟರ್ ಹತ್ರ ಹೋಗೋಣ. ಬೇಗ ಇಟ್ಕೋ. ನಡಿ. ಏನಾಗುತ್ತೆ ಕಾಂಚನ? ಡಾಕ್ಟರ್ ಹತ್ರ ಈಗಲೇ ಹೋಗೋಣ. ಬಂದೆಮ್ಮ. ಸತ್ಯ ನೋಡು, ಆ ಡಾಕ್ಟರ್ ಬಂದಿದ್ರಲ್ಲ, ಆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ಇಲ್ಲೇ ಪಕ್ಕದ ರೋಡಲ್ಲೇ ಲಕ್ಷ್ಮೀ ನರ್ಸಿಂಗ್ ಹೋಮ್ ಇದೆ, ಅಲ್ಲಿಗೆ ಹೋಗೋಣ. ಸಮಾಧಾನ ಮಾಡ್ಕೊಮ್ಮ.
ಅತ್ತೆ ಅತ್ತೆ ಸತ್ಯ ವಿನುತಾ ವಿನುತಾ ಅತ್ತೆ ಸತ್ಯ ಅತ್ತೆ ಸತ್ಯ 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 ವಿನುತಾ ವಿನುತಾ ಸತ್ಯ ಅತ್ತೆ ಅತ್ತೆ ವಿನುತಾ ವಿನುತಾ ಅತ್ತೆ ಅತ್ತೆ ವಿನುತಾ ಮುತ್ತಣ್ಣ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಎಲ್ಲರೂ ಎಲ್ಲಿ ಹೋದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಮೇಡಮ್ ಚಿಕ್ಕ ಮೇಡಮ್ ಹುಷಾರಿಲ್ಲ ಅದಕ್ಕೆ ಮುತ್ತಣ್ಣ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಎಲ್ಲರೂ ಎಲ್ಲಿ ಹೋದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಮೇಡಮ್ ಚಿಕ್ಕ ಮೇಡಮ್ ಹುಷಾರಿಲ್ಲ ಅದಕ್ಕೆ ಏನಾಯ್ತು ಹಲೋ ಡಾಕ್ಟರ್. ಹಲೋ, ಏನಾಗಿದೆ ಪೇಷಂಟ್ಗೆ? ಒಂದು 2 ಅವರ್ಸಿಂದ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ. ಅಪೆಂಡಿಸೈಟಿಸ್ ಆಪರೇಷನ್ ಆದರೂ ಈ ಹಿಂದೆ ಆಗಿತ್ತಾ? ಇಲ್ಲ ಡಾಕ್ಟರ್, ಫುಡ್ ತೊಗೊಂಡ್ರು ಬೆಳಗ್ಗೆ? ಮಾಮೂಲಿ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ದೀನಿ. ಅವಳು ಪ್ರೆಗ್ನೆಂಟು. ಓ, ಅಂದರೆ ಪೇಷಂಟ್ ಕಾಂಚನನಾ? ಹೌದು ಹೌದು. ನಾನು ಸುಜಯಲಕ್ಷ್ಮಿ. ಡಾಕ್ಟರ್ ಜ್ಯೋತಿ. ಎಸ್ ಡಾಕ್ಟರ್. ನೋಡಿ, ಈ ಪೇಷಂಟ್ ಕಾಂಚನ ಅಂತ, ಶಿ ಇಸ್ ಅ ಪ್ರೆಗ್ನೆಂಟ್. ಡೀಟೇಲ್ ಅಬ್ಸರ್ವೇಷನ್ ಮಾಡಬೇಕು. ಕೇಸ್ ಪೇಪರ್ ಎಲ್ಲ ನಾನು ನರ್ಸ್ ಹತ್ರ ಕೊಟ್ಟಿದ್ದೀನಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ನೀವು ದಯವಿಟ್ಟು ಸ್ವಲ್ಪ ಅರ್ಜೆಂಟಾಗಿ ಅಟೆಂಡ್ ಮಾಡಿ ಅವ್ರನ್ನ. ಓಕೆ, ಪ್ಲೀಸ್ ಕ್ಯಾರಿ. ನಾ ಬರೋದೊಂದು 10 ನಿಮಿಷ ತಡ ಆಯ್ತು. ಅಷ್ಟರಲ್ಲಿ ಏನೇನೆಲ್ಲ ಆಗೋಗ್ಬಿಟ್ಟಿದೆ. ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೋ, ಯಾವ ಡಾಕ್ಟರ್ ನೋಡ್ತಾರೋ. ವಿನುತಾ ಗರ್ಭಿಣಿ ಅಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದನ್ನ ಎಲ್ರಿಗೂ ಹೇಳ್ಬಿಡ್ತಾರೆ. ಎಲ್ರಿಗೂ ಹೇಳಿದ್ರು ಪರವಾಗಿಲ್ಲ, ವಿನುತಂಗೆ ಗೊತ್ತಾಗ್ಬಿಡುತ್ತೆ. ವಿನುತಾ ಬದುಕಲ್ಲ, ವಿನುತಾ ಬದುಕಲ್ಲ. ಏನ್ ಮಾಡೋದು? ಮೊದಲು ಯಾವ ಹಾಸ್ಪಿಟ್ಲ್ ಅಂತ ತಿಳ್ಕೊಬೇಕು. ಹೆಸರು ಕಾಂಚನ. ಹಸ್ಬೆಂಡ್ ಹೆಸರು ಪ್ರತಾಪ್ ಅಂತ ಬರ್ಕೊಳ್ಳಿ. ಒಂದು ನಿಮಿಷ. ಹಲೋ, ಹಾಂ ಸಾವಿತ್ರಿ, ಎಲ್ಲಿ ಹೊಟ್ಟೋಗಿದ್ಯಮ್ಮ ನೀನು? ಯಾಕೆ ಅಷ್ಟು ತಡ ಮಾಡಿಬಿಟ್ಟೆ ಬರೋದಕ್ಕೆ? ಕಾಂಚನನಿಗೆ ಇದ್ದಕ್ಕಿದ್ದಾಗೆ ತುಂಬ ಹೊಟ್ಟೆ ನೋವು ಬಂದ್ಬಿಡ್ತು. ಇಂಥ ಟೈಮಲ್ಲಿ ಹೊಟ್ಟೆ ನೋವು ಬಂದರೆ ಗಾಬರಿ ಆಗುತ್ತಲ್ವಾ? ಸದ್ಯ ಅದೇ ಟೈಮ್ಗೆ ಸತ್ಯ ಮನೆಗೆ ಬಂದ. ಅವನ ಸಹಾಯದಿಂದ ಕಾಂಚನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದೆ. ಡಾಕ್ಟರ್ ಏನಾದ್ರು ಟೆಸ್ಟ್ಗಳು ಮಾಡ್ತಿದಾರಮ್ಮ, ಅಂತಾನೆ ಹೇಳಿಲ್ಲ. ಯಾವ ಹಾಸ್ಪಿಟ್ಲು ಅದೇ? ಅದೇ ಕಾಂಪ್ಲೆಕ್ಸ್ ಹತ್ರ ಇದೆಯಲ್ಲ ವಿನಾಯಕ ಹಾಸ್ಪಿಟ್ಲು, ಅಲ್ಲಿ ಕರ್ಕೊಂಡು ಬಂದೆ. ಅಲ್ಲಾದರೆ ಸ್ವಲ್ಪ ಡಾಕ್ಟರ್ಗಳು ಪರಿಚಯ ಇದಾರಲ್ಲ, ಅದಕ್ಕೆ. ಹೋಗೋ ಮುಂಚೆ ನಂಗೊಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ಯಾಕೆ ಈ ರೀತಿ ಆಕ್ಷೇಪಣೆ ಮಾಡ್ತಿದ್ಯಾ ಸಾವಿತ್ರಿ? ಅವಳು ಒತ್ತಾಡ್ತಾ ಇದ್ದಾಳೆ. ಅಂಥ ಸಮಯದಲ್ಲಿ ಹೇಳಿ ಕೇಳಿ ಮಾಡ್ಕೊಂಡು ಬರೋಕ್ಕಾಗತ್ತಾ? ಸರಿ ಅತ್ತೆ, ನಾನು ಈಗಲೇ ಬರ್ತೀನಿ. ಎಲ್ಲಿಗೆ ಬರ್ತಿದ್ಯಾ? ಹಾಸ್ಪಿಟ್ಲಿಗೆ. ಬೇಡ ಸಾವಿತ್ರಿ, ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಏನೂ ಇರೋದಿಲ್ಲ. ಇನ್ನೇನು ಚೆಕಪ್ ಎಲ್ಲ ಮುಗ್ದಿರುತ್ತೆ, ಏನಾಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಏನಾದರೂ ಅಡ್ಮಿಟ್ ಮಾಡಬೇಕು ಅಂದರೆ ನೀನು ಇಲ್ಲಿಗೆ ಬರಬೇಕಾಗತ್ತೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೂ ಆಗದೆ ಇಲ್ಲಪ್ಪ ದೇವ್ರೆ. ನೋಡು, ಪಾಪು ಬೇರೆ ನಮ್ಮ ಜೊತೆಗೆ ಬಂದಿಲ್ಲ ಕಣೆ. ಅದು ಮನೆಗೆ ಬರೋಷ್ಟೊತ್ತಿಗೆ ನೀನು ಅಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಏನಾಗಿದೆ ಏನು ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ನೀನು ಅಲ್ಲೇ ಇರು. ಹೌದಾ? ಮತ್ತೆ ನಾಗರಾಜ್ ಅವರು ಪಾಪುನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪಾರ್ಕಿಗೆ ಹೋಗಿದ್ರು. ನಾವು ಅಲ್ಲಿಂದ ಹೊರಡುವಾಗ ಅವ್ರು ಇನ್ನೂ ಬಂದಿರಲಿಲ್ಲ.
ಇನ್ನೇನು ಬರ್ತಾರೆ ಅನ್ಸುತ್ತೆ. ಅದಕ್ಕೆ ನೀನು ಅಲ್ಲೇ ಇರೋ ಅಂತ ಹೇಳಿದ್ದು. ಸರಿ ಅದೇ ಡಾಕ್ಟ್ರ್ ಏನು ಹೇಳಿದ್ರು ನೀವು ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಅಂದರೆ ಅಂದರೆ ಏನಿಲ್ಲ ಅತ್ತೆ ನಾನೀಗ ಹಾಸ್ಪಿಟ್ಲಿಗೆ ಬರ್ತೀನಿ. ವಿನುತನ ಹತ್ರ ನಾನಿದ್ರೇ ಒಳ್ಳೇದು. ನಾನು ಡಾಕ್ಟರ್ ಹತ್ರ ಮಾತಾಡಬೇಕು. ಅಯ್ಯೋ ಸಾವಿತ್ರಿ, ನಿನ್ಗೆ ಹೇಗೆ ಹೇಳಮ್ಮ? ಮಾತಾಡೋಂಥದ್ದು ಏನೂ ಇಲ್ಲ. ಅವರು ಚೆಕಪ್ ಮಾಡಿ ಏನಾಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಅವ್ರಿಗೇನೂ ಆಗಿಲ್ಲ ಅಂತಂದರೆ ನೀನು ಇಲ್ಲಿಗೆ ಬರೋಷ್ಟಕ್ಕೆ ನಾವೇ ವಾಪಸ್ ಬರ್ತೀವಿ. ಅದಕ್ಕೆ ನಾನು ಅವ್ರು ಏನು ಅಂತ ಕೇಳಿಬಿಟ್ಟು ನಿನ್ಗೆ ಹೇಳ್ತೀನಿ, ಆಯಿತಾ?